78ನೇ ಸ್ವಾತಂತ್ರ್ಯ ಸಂಭ್ರಮಾಚರಣೆಯನ್ನು ತಾಲೂಕಿನ ಕ್ರೀಡಾಂಗಣದಲ್ಲಿ ಆಚರಿಸಲಾಯಿತು. ತಾಲೂಕು ದಂಡಾಧಿಕಾರಿಗಳಾದ ಸಿಪಿ ನಂದಕುಮಾರ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಆಲೂರು ಕಟ್ಟಾಯ ಸಕಲೇಶಪುರ ಶಾಸಕರಾದ ಸಿಮೆಂಟ್ ಮಂಜು ಅವರು ಉದ್ಘಾಟಿಸಿದರು. ಆರಕ್ಷಕ ಇಲಾಖೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ಧ್ವಜವಂದನೆಯನ್ನು ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಅಧಿಕಾರಿಗಳು, ಸಂಘ ಮತ್ತು ಸಂಘಟನೆಯ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಪಟ್ಟಣ ಪಂಚಾಯಿತಿ ಸದಸ್ಯರು, ಎಲ್ಲ ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ತಾಲೂಕಿಗೆ ಕೀರ್ತಿ ತಂದಿರತಕ್ಕಂತ ಮಕ್ಕಳಿಗೆ ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಜೋರಾದ ಚಪ್ಪಾಳೆಯೊಂದಿಗೆ ಕಲಿಸೋಣ ಸ್ನೇಹಿತರೆ. ಗೌರವ ಸಮರ್ಪಣೆಯನ್ನ ಸ್ವೀಕರಿಸಿದ ಮತ್ತು ಗೌರವ ಸಮರ್ಪಣೆಯನ್ನ ನನ್ನ ಮಣ್ಣು ನನ್ನ ದೇಶ ಎಂಬ ಅಭಿಯಾನವನ್ನು ಸಹ ಪ್ರಾರಂಭಿಸಿದೆ. ಇದರ ಉದ್ದೇಶ ಭವ್ಯ ಭಾರತದ ಪ್ರತಿಯೊಬ್ಬ ಪ್ರಜೆಯು ಸ್ವಾತಂತ್ರ್ಯದ ಸವಿಯಂತಾಗಬೇಕು ಹಾಗೂ ಪ್ರತಿಯೊಬ್ಬರು ಸ್ವಾತಂತ್ರ್ಯದ ಹಬ್ಬವನ್ನು ಆಚರಿಸಬೇಕೆಂಬುದೇ ಗುರಿಯಾಗಿದೆ. ಪ್ರಗತಿಯ ಉತ್ತುಂಗದಲ್ಲಿ ಏರುತ್ತಿರುವ ಭಾರತದ ಯುವ ಜನತೆಯ ಕೂಡಿರುವ ರಾಷ್ಟ್ರ. ಈ ಯುವಜನತೆ ಕೇವಲ ಅಕ್ಷರ ಜ್ಞಾನವನ್ನು ಪಡೆದರೆ ಸಾಲದು, ಸಂಸ್ಕಾರವನ್ನ ಪಡೆದು ಸಂಪನ್ನರಾಗಬೇಕು. ಭಾರತದ ರಾಷ್ಟ್ರೀಯತೆ, ಅಖಂಡತೆಗೆ, ಅಭಿವೃದ್ಧಿಗೆ ಎಲ್ಲರೂ ದುಡಿಯಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದಂತ ಸಂದರ್ಭ ಇತ್ತು. ಬಾಬಾ ಸಾಹೇಬರು ಸಂವಿಧಾನವನ್ನು ಕೊಟ್ಟಂತ ನಂತರದಲ್ಲಿ ಚಪ್ಪಲಿ ಒಲಿಯವರ ಮಗನೂ ಸಮೇತ ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಶಾಸಕರಾಗ್ಬೋದು, ತಹಸೀಲ್ದಾರ್ ಆಗ್ಬೋದು ಅಂತ ಹೇಳಿ ತೋರಿಸ್ಕೊಡ್ತಕ್ಕಂಥ ಸಂವಿಧಾನ ಎಲ್ಲರೂ ಇದರಿಂದ ಭಾರತ ದೇಶದಲ್ಲಿದೆ. ನಾನು ನಿಮಗೆ ಕಳಕಳಿಯ ಮನವಿ ಮಾಡೋದು ಒಂದಿಷ್ಟೇ, ತಂದೆ ತಾಯಿಗಳು ಕಷ್ಟಪಟ್ಟು ತಮಗೆ ಉತ್ತಮ ವಿದ್ಯೆಯನ್ನು ಕೊಡ್ತಾ ಇದ್ದಾರೆ. ತಮ್ಮ ಶಿಕ್ಷಕರು ಕೂಡ ಸರ್ಕಾರಿ ಶಾಲೆ ಆಗಲಿ ಯಾವುದೇ ಶಾಲೆಯಲ್ಲಿ ಕೂಡ ತನ್ನ ಸ್ಥಾನವನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಾವು ತಂದೆ ತಾಯಿಗಳು ಕಷ್ಟಪಡ್ತಾರೆ, ತಾವು ಕಲಿತಕ್ಕಂಥ ಶಾಲೆಯಲ್ಲಿ ಉತ್ತಮ ರೀತಿಯ ಶಿಕ್ಷಣವನ್ನು ಪಡೆದು ಈ ದೇಶಕ್ಕೆ ಒಂದು ಉತ್ತಮ ಆಸ್ತಿ ಆಗಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲರೂ ಕೂಡ ಮನವಿ ಮಾಡ್ತೀನಿ, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೇಗೆ ನಡ್ಕೊಂಡಿದೀವಿ, ನಾವು ಏನ್ ಕೆಲಸ ಮಾಡಿದ್ವಿ ಅಂತಕ್ಕಂಥದ್ದು ಭಾರಿ ಮುಖ್ಯ. ಈ ಭಾಗದ ಬಡ ರೈತರು, ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಯಾರು ಕೂಡ ತುಂಬಾ ಶ್ರೀಮಂತರಲ್ಲ, ತುಂಬಾ ಶ್ರೀಮಂತರ ರೈತರು ಕೂಡ ಅಲ್ಲ. ಈ ಭಾಗದಲ್ಲಿ ಇರ್ತಕ್ಕಂಥವ್ರು ತುಂಬಾ ತುಂಡು ಭೂಮಿ ಇರ್ತಕ್ಕಂಥವ್ರು, 2 ಎಕರೆ 3 ಎಕರೆ 4 ಎಕರೆ ಇರ್ತಕ್ಕಂಥ ಜಮೀನ್ದಾರರು. ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ನಾನು ನನಗೆ ಸಿಕ್ಕಿರ್ತಕ್ಕಂಥ ಈ ಶಾಸಕ ಸ್ಥಾನವನ್ನ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಜನತೆಗೋಸ್ಕರ ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ. ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ತಮ್ಗೆಲ್ಲರಿಗೂ ಕೂಡ ಉತ್ತಮ ಹುದ್ದೆಯನ್ನು ಕೊಟ್ಟಿದ್ದಾರೆ, ತಮಗೂ ಕೂಡ ಸರ್ಕಾರ ಉತ್ತಮ ಸವಲತ್ತನ್ನು ಕೊಟ್ಟಿದೆ, ಉತ್ತಮ ಭತ್ಯೆಯನ್ನು ಕೂಡ ಕೊಡುತ್ತೆ. ನಾವು ಈ ಭಾಗದ ಜನಕ್ಕೆ ಪ್ರಾಮಾಣಿಕವಾಗಿ ಸ್ಪಂದಿಸಬೇಕು. ಯಾವುದೇ ವ್ಯಕ್ತಿ ಬಂದರೂ ಕೂಡ ತನ್ನ ಇಲಾಖೆಯಲ್ಲಿ ಚೇರ್ ಕೊಟ್ಟು ಕೂರಿಸಿ, ಇವತ್ತು ನಾವೆಲ್ಲರೂ ಕೂಡ ನನಗೂ ಕೂಡ ಸಂಬಳ ಕೊಡ್ತಾರೆ, ನಿಮಗೂ ಕೂಡ ಸಂಬಳ ಕೊಡ್ತಾರೆ, ಎಲ್ಲರಿಗೂ ಕೂಡ ಸಂಬಳ ಕೊಡ್ತಾರೆ. ನಮ್ಮ ಉದ್ದೇಶ ಏನು, ಬರ್ತಕ್ಕಂಥ ಸಾರ್ವಜನಿಕರಿಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸಬೇಕು, ಅವರಿಗೆ ಕೆಲಸವನ್ನ ಮಾಡಿಕೊಡ್ಬೇಕು. ಯಾವುದೇ ವ್ಯಕ್ತಿ ಅವರಿಗೆ ಓದು ಬರ ಗೊತ್ತಿಲ್ಲದಂತ ವ್ಯಕ್ತಿ ಬಂದರೂ ಸಮೇತ ತಮ್ಮ ಇಲಾಖೆಯಲ್ಲಿ ಚೇರ್ ಕೊಟ್ಟು ಕೂರಿಸಿ ಗೌರವಯುತವಾಗಿ ಕೆಲಸ ಮಾಡ್ಕೊಡೋದನ್ನ ನಾವು ಮಾಡಬೇಕು. ನಾನು ಒಂದಂತೂ ಸತ್ಯ ಹೇಳ್ತೀನಿ, ನಾವು ಇವತ್ತು ಏನ್ ಮಾಡ್ತೀವೋ ನಮ್ಮ ಮುಂದಿನ ಮಕ್ಕಳಿಗೆ ಒಳ್ಳೇದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ತಾವುಗಳು ಮಾಡ್ತಾ ಇದ್ರೆ ಇಲ್ಲ ಅಂತ ನಾನು ಹೇಳಲ್ಲ. ಈ ತಾಲೂಕಿನ ಅಭಿವೃದ್ಧಿಗೆ ಹಿಂದೆ ಇರತಕ್ಕಂಥ ಹಲವಾರು ರಾಜಕಾರಣಿಗಳು, ಹಿಂದೆ ಇರತಕ್ಕಂಥ ಎಲ್ಲ ಶಾಸಕರು ತಂದೆ ಆದಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ.